ತುಂಬಾ ಜನ ಹೆಲ್ತಿ ಅಂದಿದ ತಕ್ಷಣ ಬರೀ ಕಷಾಯ ಕೊಡ್ತಾರೆ, ನಾನ್ ವೆಜ್ ತಿನ್ನಕ್ ಬಿಡಲ್ಲ, ಬರೀ ಇಂಥದ್ದು ಯಾರು ಹೇಳಿದ್ರು. ಇಟ್ ಶುಡ್ ಬಿ ಹೆಲ್ತಿ, ಇಟ್ ಶುಡ್ ಬಿ ಟೇಸ್ಟಿ ಅಂಡ್ ತುಂಬಾ ಸಿಂಪಲ್. ಟೈಮ್ ಎಲ್ಲಿದೆ ಉದ್ದ ಪ್ರೊಸೀಜರ್ ಮಾಡ್ಕೊಂಡು ಹೋಗಕ್ಕೆ. ಸೊ ಇವತ್ತು ಬರೀ ಹೇಳೋದಲ್ಲ, ಒಂದು ಮಾಡಿಯೇ ತೋರಿಸ್ಬಿಡ್ಲಾ? ಓ ಮೈ ಗಾಡ್, ಒಂದು ಅಮೇಸಿಂಗ್ ಆದ ರೆಸಿಪಿ. ಸ್ಟವ್ ಹತ್ರ ಹೋಗ್ದಂಗೆ ಆಯ್ತಾ, ವಿತೌಟ್ ಗೋಯಿಂಗ್ ಟು ದ ಸ್ಟವ್, ವಿತೌಟ್ ಕುಕಿಂಗ್, ಅದು ಮನೇಲಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಡಯಾಬಿಟೀಸ್ಗೆ ಹೆಲ್ಪ್ ಆಗುತ್ತೆ, ಮಕ್ಳಿಗೆ ಹೆಲ್ಪ್ ಆಗುತ್ತೆ, ದೊಡ್ಡವ್ರಿಗೆ ಹೆಲ್ಪ್ ಆಗುತ್ತೆ, ಅಂಡ್ ಯು ಡೋಂಟ್ ಹ್ಯಾವ್ ಟು ಕುಕ್. ಡಯಟಿಷಿಯನ್ ಅಂದ್ಮೇಲೆ ಈ ತರ ಎಲ್ಲ ಮಾಡ್ಲಿಲ್ಲ ಅಂದ್ರೆ ಅದು ಎಪಿಸೋಡ ಇನ್ಕಂಪ್ಲೀಟ್ ಅಲ್ವಾ. ಅದ್ರಲ್ಲಿ ನನಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನ್ ಬೇಡ ಅಂತೀನ. ಸೊ ನನಗೋಸ್ಕರ ನೀವು ಒಂದು ರೆಸಿಪಿ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ರ. ಲೆಟ್ಸ್ ಗೋ. ಯಸ್. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ನಾನ್ ಡಯಟಿಷಿಯನ್ ಬಿಡು, ಏನೋ ಹೇಳ್ತಾರೆ ಹಿಂಗ್ ಹಾಕೋದು, ಹಿಂಗ್ ಮಾಡೋದು, ಈ ತರ. ನೋ, ಅವ್ರು ನನಗೆ ಲೈವ್ ಆಗಿ ತೋರಿಸ್ತಾ ಇದಾರೆ. ಓಕೆ, ಪ್ಲೀಸ್ ಮೇಡಮ್, ಗೋ ಹೆಡ್. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ರೆಸಿಪೀಸ್ ಹೇಗಿರ್ಬೇಕು, ಸಿಂಪಲ್ ಆಗಿರ್ಬೇಕು, ಈಸಿ ಆಗಿರ್ಬೇಕು, ಮತ್ತೆ ನಮ್ಮ ಅಡಿಗೆ ಮನೆಯಲ್ಲಿ ಇರುವಂತ ಐಟಮ್ಸ್ ನ ಹಾಕಿ ಹೇಗ್ ಮಾಡೋದು ಅಂತ. ಸೊ ಇಲ್ಲಿ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ಇದು ಕುಕ್ ಮಾಡೋ ನೆಸೆಸಿಟಿ ಇಲ್ಲ. ಓವರ್ ನೈಟ್ ಸೋಕ್ಡ್ ಓಟ್ಸ್, ಹಂಗಂದ್ರೆ ಓಟ್ಸ್ ನ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವೋ ಹಾಕ್ಬಿಟ್ಟು ಸುಮ್ಮನೆ ತೆಗೆದು ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಡೋದು. ಬೆಳಗ್ಗೆ ಎದ್ದಿದ ತಕ್ಷಣ ತಿನ್ಬಿಟ್ಟು ಹೊರಡ್ತಾ ಇರೋದು ಅಷ್ಟೇ. ಇದು ವರ್ಕಿಂಗ್ ವುಮೆನ್ಸ್ಗೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅಂಡ್ ಮಕ್ಕಳು ಹೆಲ್ತಿ ಬ್ರೇಕ್ಫಾಸ್ಟ್ ನೋಡಿ ಕಾಂಬಿನೇಷನ್ ಹೇಗಿರುತ್ತೆ ಅಂದ್ರೆ, ಸೊ ಇದಕ್ಕೆ ಇನ್ಸ್ಟೆಂಟ್ ಓಟ್ಸ್ ಹಾಕ್ತಾ ಇದ್ದೀನಿ. ಯಾಕಂದ್ರೆ ರೋಲ್ಡ್ ಓಟ್ಸ್ ಅಂತೆಲ್ಲ ಹಾಕಿದ್ರೆ ಸ್ವಲ್ಪ ಅದನ್ನ ನಾವು ಎಕ್ಸ್ಟ್ರಾ ಕುಕ್ ಮಾಡಬೇಕು, ಸ್ವಲ್ಪ ರೋಸ್ಟ್ ಮಾಡ್ಬೇಕು. ಹಾ, ಸೊ ಇನ್ಸ್ಟೆಂಟ್ ಓಟ್ಸ್. ಈಗ ಮನೇಲಿ ಎಷ್ಟು ಜನ ಇದ್ದೀರಾ ಅದಕ್ಕೆ ತಕ್ಕಂಗೆ ಜಾರ್ಗಳು ಮಾಡ್ಕೋಬಹುದು. ಸಣ್ಣ, ಯಾಕೆ ಜಾರ್ ಅಂದ್ರೆ ನೋಡಕ್ ಚೆನ್ನಾಗಿರತ್ತೆ, ನೀವು ಸ್ಟೀಲ್ ಬಟ್ಲಲ್ಲಿ ಹಾಕಿದ್ರು ಒಂದೇನೆ ಕಾಣಿಸಲ್ಲ. ಅಂಡ್ ಒಂದೇನಂದ್ರೆ ಸ್ವಲ್ಪ ನೋಡಕ್ಕೆ ಚೆನ್ನಾಗಿದ್ದಾಗ ಪೀಪಲ್ ವಿಲ್ ಲೈಕ್ ಇಟ್. ಮಕ್ಳು ಇಷ್ಟಪಡ್ತಾರೆ, ದೊಡ್ಡೋರು ಇಷ್ಟಪಡ್ತಾರೆ. ಸೊ ಇದಕ್ಕೆ ನಾನು ಸ್ಕಿಮ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಒಂದು ವೇಳೆ ನೀವು ನಾರ್ಮಲ್ ಮಿಲ್ಕ್ ಹಾಕೋಬಹುದು, ನಂದಿನಿ ಹಾಲು ಹಾಕೋಬಹುದು, ಅಥವಾ ತೆಳು ತೆಂಗಿನ ಹಾಲು ಸ್ವಲ್ಪ ಅದು ವಾಟರ್ ಮಿಕ್ಸ್ ಮಾಡಿ ಹಾಕಿದಾಗ ತುಂಬಾ ತಿಕ್ ಇರಲ್ಲ. ಸೊ ಅಷ್ಟೇ, ಒಂದಷ್ಟು ಮಿಲ್ಕ್ ಹಾಕಿ, ಸೋ ಸಿಂಪಲ್. ನಿಮ್ಮ ಮನೇಲಿ ಏನ್ ನಟ್ಸ್ ಇದೆಯೋ, ಹಣ್ಣಿದೆಯೋ, ಸೀಡ್ಸ್ ಇದೆಯೋ ಎಲ್ಲಾನು ತೆಗೆದು ಅದ್ರೊಳಗೆ ಡಂಪ್ ಮಾಡ್ಬಿಡೋದು, ಹೆಲ್ತಿ. ಸೊ ಈಗ ಸೀಸನ್ ಅಲ್ಲಿ ಇರುವಂತ ಕಿವಿ ಫ್ರೂಟು, ಇದು ನನ್ನ ಮೊಮ್ಮಗನ ಫೇವ್ರೆಟ್ ಫ್ರೂಟ್. ಹೌದಾ, ಹಿ ಲವ್ಸ್ ಕಿವಿ. ಅಂಡ್ ಆಸ್ ಯೂಶುವಲ್ ಪ್ರೆಸೆಂಟೇಷನ್ ಸ್ವಲ್ಪ ಚಂದ ಇತ್ತು ಅಂದ್ರೆ ಒಳಗೆ ಹೋಗ್ತಾ ಇರುತ್ತೆ. ಎಸ್, ಸೊ ಕಲರ್ ಕಾಂಬಿನೇಷನ್ಸ್ನ ಒಂದಷ್ಟು ನಾವು ಮಾಡಿಕೊಂಡ್ರೆ, ಫಸ್ಟ್ ಕಿವಿ ಹಾಕೊಂಡೆ, ಆಮೇಲೆ ಏಲಕ್ಕಿ ಬಾಳೆಹಣ್ಣು ಸಣ್ಣಗೆ ಹೆಚ್ಕೊಂಡಿರೋದು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಆಪಲ್, ಅರ್ಧ ಆಪಲ್ ಹಾಕೋತಾ ಇದ್ದೀನಿ. ಸೊ ಯಾರಿಗೆ ಏನು ಹಣ್ಣು ಇಷ್ಟನೋ, ಮತ್ತೆ ಮೇಡಮ್ ನನಗೆ ಡಯಾಬಿಟಿಕ್ ಇದೆ, ನಾನು ತಿನ್ಬೋದಾ ತಿನ್ಬಾರ್ದಾ, ನಿಮಗೇನು ಖುಷಿ ಕೊಡುತ್ತೋ, ಯಾವ ಹಣ್ಣು ತಗೋತೀರಾ ಅದನ್ನ ಬಳಸಿ. ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ವರ್ಷದ ಮೊದಲನೇ ಮಾವು ಇದು. ಓ, ಮೋಸ್ಟ್ ಮೆಮೊರಬಲ್ ಥಿಂಗ್. ನನ್ನ ಫೇವ್ರೆಟ್ ಕೂಡ. ಇನ್ನ ಈ ವರ್ಷದ ಹಣ್ಣು ತಿಂದಿರ್ಲಿಲ್ಲ. ಓಕೆ, ಇನ್ ಅ ನೈಸ್ ವೇ. ಅನ್ಫಾರ್ಚುನೇಟ್ಲಿ ಇದನ್ನ ನಾನೇನ್ ನಿಮಗೆ ಪಾರ್ಸಲ್ ಕೊಡ್ತೀನೋ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ನಾಳೆ ತಿನ್ಬೇಕು. ಇದೇನು ಅಂದ್ರೆ ನನ್ಗೆ ಯಾಕೋ ಇವಾಗ ಎಲ್ಲ ಹಂಗೆ ಆಗ್ತಾ ಇದೆ. ಹೊಟ್ಟೆ ಹಸ್ದಿರತ್ತೆ, ಏನಾದ್ರು ಕೈ ತುಂಬಾ ಮೃಷ್ಟಾನ್ನ ಭೋಜನ ಕೊಟ್ಟು ಒಂದ್ ವಾರ ತಿನ್ಬಾರ್ದು ಅಂತ ಹೇಳ್ದಂಗ ಆಯ್ತೀಗ. ಅಂಡ್ ಹಣ್ಣುಗಳ ಹಾಕದ ನಂತರ ಇಲ್ಲಿ ನಾನು ಬಾದಾಮ್ ಹಾಕ್ತಾ ಇದ್ದೀನಿ. ಒಂದು ವೇಳೆ ನೀವು ಮನೇಲಿ ಕಡಲೆ ಬೀಜ, ಡ್ರೈ ಫ್ರೈ ಕಡಲೆ ಬೀಜ, ಗ್ರೌಂಡ್ ನಟ್ಸ್ ಹಾಕೋಬಹುದು, ಚೆನ್ನಾಗಿರತ್ತೆ. ಬಡವರ ಬಾದಾಮಿ ಕಡಲೆ. ಎಸ್. ಅಂಡ್ ವಾಲ್ನಟ್ಸ್, ಇದು ತುಂಬಾ ಒಳ್ಳೇದು. ಸೊ ಒಮೆಗಾ 3s ಇರುವಂಥದ್ದು ಬ್ರೈನ್ ಪವರ್ಗೆ. ಸೊ ವಾಲ್ನಟ್ಸ್. ಆ್ಯಂಡ್
ಹೆಂಗಿದ್ರು ನಾವು ಸೋಕ್ ಮಾಡ್ತೀವಿ. ಸೊ ಇದನ್ನ ಆರಾಮಾಗಿ ಚಿಯಾ ಸೀಡ್ಸ್ನ ರಾ ಚಿಯಾ ಸೀಡ್ಸ್ ಹಾಗೆ ಹಾಕ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಕಂಫರ್ಟಬಲ್ ಇಲ್ಲ, ಇದು ಒಂಥರ ತುಂಬಾ ಟೇಸ್ಟ್ ಕೊಡುತ್ತೆ. ಇಫ್ ಯು ಆರ್ ಕಂಫರ್ಟಬಲ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಮೇಡಮ್ ನಮ್ಮ ಮನೇಲಿ ಚಿಯಾ ಸೀಡ್ಸ್ ಇಲ್ಲ ಅಂದ್ರೆ ಬಿಟ್ಟಾಕಿ. ನಥಿಂಗ್ ಸ್ಪೆಸಿಫಿಕ್. ನೆಕ್ಸ್ಟ್ ವಿ ಆಲ್ಸೋ ಹ್ಯಾವ್, ಮಕ್ಕಳಿದ್ದಾಗ ಸಮ್ಮರಿಗೆ ಚಾಕ್ಲೇಟ್, ಚಾಕೋ ಚಿಪ್ಸ್ ಇಲ್ಲ ಅಂದ್ರು ಯಾವ ಚಾಕ್ಲೇಟ್ ಸಿಗತ್ತೆ, ಡೈರಿ ಮಿಲ್ಕ್ ಸಿಗತ್ತಾ, 5 ಸ್ಟಾರ್ ಸಿಗತ್ತಾ, ಸಣ್ಣ ಕಟ್ ಮಾಡಿ ಹಾಕಿ, ಅದೇ ಚಾಕ್ಲೇಟ್ ಚಿಪ್ಸ್. ಅಂಡ್ ಲಾಸ್ಟ್ ಅಲ್ಲಿ ಸ್ವೀಟ್ನೆಸ್ಗೆ 1 ಟೀ ಸ್ಪೂನ್ ಹನಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನನಗೆ ಈ ಸಿಹಿ ಪದಾರ್ಥ ಅದಿದಂದ್ರೆ ಕೈ ಬರಲ್ಲ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ನೀವು ಬೇಕಾದ್ರೆ 2 ಟೀ ಸ್ಪೂನ್ ಹಾಕೊಳ್ಳಿ, ತೊಂದರೆ ಇಲ್ಲ. ಐ ಫೀಲ್ ದ್ಯಾಟ್ ಹಣ್ಣಿಂದು ಸ್ವೀಟ್ನೆಸ್ ಇಟ್ಸ್ ಎನಫ್. ಆ್ಯಂಡ್ ಒಂದಷ್ಟು ಸಿನಮನ್ ಪೌಡರ್ ಬೇಕಾದ್ರೆ ಚಕ್ಕೆ ಪೌಡರ್ ಆದರೂ ಹಾಕೋಬೋದು. ಇನ್ನೊಂಚೂರು ಮಿಲ್ಕ್ ಹಾಕಿ. ಈಗ ಆಕ್ಚುಲಿ ಏನಂದ್ರೆ ನನಗೆ ಈಗ ಸಾವಿರ ಪ್ರಶ್ನೆ ಬರ್ತಾ ಇದೆ ಕೇಳಕ್ಕೆ. ಈಗ ಮೇಡಮ್ ನನ್ನ ಓಡಿಸ್ಬಿಡ್ತಾರೆ ಅಷ್ಟೇ, ಇದನ್ನ ತಗೊಂಡು ಹೋಗ್ಬಿಡಮ್ಮ ಬೇಕಂದ್ರೆ ಇಷ್ಟು ಇನ್ನೊಂದು ಇಂಟರ್ವ್ಯೂ ಮಾಡೋಣ ಅಂತ. ಯಾಕೆ ಅಂದ್ರೆ ಮೇಡಮ್ ಈಗ ಹೇಗಿದೆ ನೋಡಿ, ಕಲರ್ಫುಲ್ ಆಗಿದೆ ಅಲ್ವಾ, ಹೆಲ್ತಿ ಆಗಿದೆ. ರಾತ್ರಿ ಎಲ್ಲ ಕಾಯಕ್ಕಾಗುತ್ತಾ ನಾನು? ಹೆಂಗ್ ಕಾಯೋದು? ಓಕೆ, ಇದಕ್ಕೆ ಒಂದು ಪರಿಹಾರ. ಈಗ ನಾನು ಓಟ್ಸ್ನ ಹಾಗೆ ಹಾಕಿದ್ದೀನಿ, ಮಿಲ್ಕ್ ಹಾಕಿದ್ದೀನಿ, ಸೋಕ್ ಮಾಡಕ್ ಬಿಡ್ತಾ ಇದ್ದೀನಿ. ನೀವು ತಕ್ಷಣ ತಿನ್ಬೇಕು ಅಂದ್ರೆ ನೀವೇ ಓಟ್ಸ್ನ ಮಿಲ್ಕಲ್ಲಿ ಮಿಕ್ಸ್ ಮಾಡಿ ಅದನ್ನ ಹಾಕಿ ಮೇಲೆ ಲೇಯರ್ ಅಪ್ ಮಾಡ್ಕೊಳ್ಳಿ. ಆಗ ವಿತಿನ್ 5 minutes ತಗೋಬಹುದು. ಸೂಪರ್ ಅಲ್ವಾ? ಸೊ ಪೇಷನ್ಸ್ ಇರೋರು ಇದನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ, ಬೆಳಗ್ಗೆ ತಗೊಳ್ಳಿ, ಇಟ್ಸ್ ಡನ್. ಸೂಪರ್ ಡ್ಯೂಪರ್ ಹೆಲ್ತಿ. ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಸಿನಮನ್ ಪೌಡರ್ ಹಾಕೊಂಡ್ರೆ, ಚಕ್ಕೆ ಪೌಡರು ತುಂಬಾ ಒಳ್ಳೇದು. ಸ್ವೀಟ್ನೆಸ್, ನ್ಯಾಚುರಲ್ ಸ್ವೀಟ್ನೆಸ್, ಯಮ್ಮಿ ಇಟ್ ಲುಕ್ಸ್. ಹೌದು, ಬಟ್ ನಂಗೆ ಇವಾಗ ಈ ಡಯಟ್ಗೋಸ್ಕರ ಇನ್ನೊಂದು ಎಪಿಸೋಡ್ ಮಾಡೋಣ. ಹಾ, ಆಮೇಲೆ ಯಾಕೆ ಅಂದ್ರೆ ಮತ್ತೆ ಈಗ ಇಷ್ಟು ಒಳ್ಳೆ ಈಗ ರುಚಿ ತೋರ್ಸಿದ್ಮೇಲೆ ನಾವು ಬಿಡ್ತೀವ ಫುಲ್ ಮೀಲ್ಸ್ ಕೇಳಕ್ ಹೇಳ್ತೀವಿ. ಹೆಂಗೆ ಡಯಾಬಿಟಿಸ್ ನ ಗೆದ್ವಿ, ಹೆಂಗೆ ಅದನ್ನ ಮೇಂಟೈನ್ ಮಾಡ್ಬೇಕು, ಬರ್ದೇ ಇರೋಂಗ್ ಹೆಂಗ್ ನೋಡ್ಕೋಬೇಕು, ನೋಡಿ ಎಷ್ಟು ಪ್ರಶ್ನೆ ಇದೆ. ಏನ್ ಮಾಡೋದು ಇವಾಗ? ಬಿಟ್ಕೊಡು. ವೆರಿ ಸಿಂಪಲ್. ಪರಿಮಳ ಜಗ್ಗೇಶ್, ಪರಿಮಳನ ಉಲ್ಟಾ ಬರೆದ್ರೆ ಅಲಾಮಿ ರ್ಯಾಪ್ ನೋಡಿ ಅಲ್ಲಿ ಸಿಗತ್ತೆ. 5 ವರ್ಷದಿಂದ ನೀವು ಕೇಳೋಂತ ಪ್ರಶ್ನೆಗೆ ಉತ್ತರ ಕೊಟ್ಕೊಂಡ್ ಬಂದಿದ್ದೀನಿ. ಸೊ ಎಷ್ಟು ಜಾನ್ರು. ವೆರಿ ನೈಸ್ ಮ್ಯಾಮ್, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ನೀವು ಇಷ್ಟು ಕೋಆಪರೇಟ್ ಮಾಡಿ, ಇಷ್ಟು ಪ್ರೀತಿಯಿಂದ, ನಾನು ಒಂಚೂರು ಕೇಳಿದ್ರೆ ಅವರು ಇಷ್ಟು ಪ್ರೀತಿನ ಕೊಟ್ಟಿದ್ದಾರೆ ನನಗೆ. ವಾಪಸ್ ನೀವು ನಾನು ಸೇರ್ಬಿಟ್ಟು ಅವ್ರಿಗೆ ಅಷ್ಟೇ ಪ್ರೀತಿನ ಕೊಡಿ. ತುಂಬಾ ಸಮಾಜಕ್ಕೆ ಒಳ್ಳೇದಾಗುವಂತಹ, ಅದರಲ್ಲೂ ಹೆಣ್ಮಕ್ಳಿಗೆ ಒಳ್ಳೇದಾಗುವಂತ ಸಾಕಷ್ಟು ವಿಷಯಗಳನ್ನ ಮೇಡಮ್ ಶೇರ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಫಾಲೋ ಮಾಡ್ತಾ ಇರಿ. ಆ್ಯಂಡ್ ನಿಮ್ಗೆ ಏನಾದರೂ ಒಂದಷ್ಟು ಉಪಯೋಗಗಳು ಖಂಡಿತ ಆಗುತ್ತೆ. ಆ್ಯಂಡ್ ಸ್ಪೆಸಿಫಿಕ್ ಆಗಿ ನಿಮಗೆ ಇಂಥದ್ದೇ ಏನೋ ಒಂದು ಅಡ್ವಾಂಟೇಜ್ ಬೇಕು, ಏನೋ ಒಂದು ಸ್ಫೂರ್ತಿ ಬೇಕು ಅಂದರೆ ಖಂಡಿತ ಅವ್ರ ಗ್ರೂಪ್ನ ಜಾಯ್ನ್ ಆಗಿ. ಅದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದು ಅಂತ ಏನು ನಮ್ಮ ಲೈಫಲ್ಲಿ ಬೇಕು ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ, ಅದು ಖಂಡಿತ ಸಿಗುತ್ತೆ. ಇಲ್ಲಿ ಬಂದ ತಕ್ಷಣ ನನಗೇನೋ ಒಂದು ಪಾಸಿಟಿವ್ ವೈಬ್ ಆಗ್ತಾ ಇದೆ. ಸೀರಿಯಸ್, ಅದನ್ನು ನಾನು ನಂಬಿದ್ದೀನಿ, ಅಂದರೆ ನಿಮಗೂ ತಲುಪಿಸ್ತಾ ಇದ್ದೀನಿ. ಸೊ ಇಲ್ಲಿ ಇದೆಲ್ಲ ಒಳ್ಳೇದಕ್ಕೆ ಒಂದು ಏನೋ ಹೆಜ್ಜೆ ಶುರುವಾಗಿದೆ ಅಂತ ಹೇಳ್ಬೋದು ನನ್ನ ಪ್ರಕಾರ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ. ಇದು ಒಂದು ಫಸ್ಟ್ ಸ್ಟೆಪ್ ಅಷ್ಟೇ. ಇನ್ನು ನಮ್ಮಿಬ್ಬರ ಜರ್ನಿ ತುಂಬಾ ದೂರ ಇರುತ್ತೆ. ಸೊ ನೀವು ಅದ್ರ ಜೊತೆ ಆಗ್ತಾ ಇರುವಂತ್ರಿ. ಅಂಡ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ದೃಷ್ಟಿ ತೆಗೆಸ್ಕೊಂಬಿಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಹಿಂಗೆ ಕಾಣಬೇಕು ಅಂದ್ರೆ ಇಷ್ಟು ಚೆನ್ನಾಗಿ ಮನ್ಸನ್ನ ಇಟ್ಕೋಬೇಕು ಅಂತ ಅರ್ಥ. ಅದು ಅವರು ಮನ್ಸು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ಹೊರಗಡೆ ಕಾಣಿಸ್ತಾ ಇದ್ದಾರೆ. ಸೊ ನಾವು ಅದನ್ನ ಫಾಲೋ ಮಾಡೋಣ. And all the best for your ಎಲ್ಲ ಫ್ಯೂಚರ್ ಪ್ಲಾನ್ಸ್. ಥ್ಯಾಂಕ್ ಯು. ಸೂಪರ್ ಡೂಪರ್ ಹಿಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಾರ್ಯಕ್ರಮಕ್ಕೆ ಬಂದಿದೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಂಡ್ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಲೈಫ್ ಇಸ್ ವೆರಿ ಸಿಂಪಲ್. ನೀವು ಹೇಗೆ ನಿಮ್ಮ ಸಿಚುವೇಶನ್ಗೆ ರಿಯಾಕ್ಟ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 4 ಅಕ್ಷರ: ಸ್ಟೇ ಹೆಲ್ತಿ, ಸ್ಟೇ ಹ್ಯಾಪಿ. ದಟ್ಸ್ ಇಟ್. ನಮ್ಮ ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ವೆರಿ ಇಂಟ್ರೆಸ್ಟಿಂಗ್ ಆದ ಒಂದು ಟಾಪಿಕ್. ಯಾಕಂದರೆ ಎಲ್ಲಿ ನೋಡಿದ್ರು ನಮಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಬೇರೆ ಟಿ ವಿ ಇರ್ಬೋದು, ಎನಿಥಿಂಗ್, ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ತಾ ಇದೆ. ಅಂಥದ್ರಲ್ಲಿ
ಲೈಫ್ಗೆ ವ್ಯಾಲ್ಯೂ ಕೊಡೋಂಥದ್ದು. ನಾವೇನೋ ಒಂದು ನೋಡಿದಾಗ ಒಂದಷ್ಟು ನಮಗೆ ಒಳ್ಳೇದಾಗೋದಕ್ಕೆ ನಾವು ಅಂಥ ಪ್ರೋಗ್ರಾಮ್ಸ್ ಹುಡುಕಿದಾಗ ಎಂಟರ್ಟೈನ್ಮೆಂಟ್ ಇದು ಒಂಥರ ಎಜುಟೈನ್ಮೆಂಟ್ ಅಲ್ವಾ, ಎಜುಕೇಷನ್ ಬಂತು, ಎಂಟರ್ಟೈನ್ಮೆಂಟು ಬಂತು, ಇನ್ಫಾರ್ಮೇಷನು ಬಂತು. ಸೊ ಇಟ್ಸ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಪಾ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಿಂದ ನಿಮಗೂ ಒಂದಷ್ಟು ಉಪಯೋಗಗಳಾಗಿರಬಹುದು. ಮತ್ತು ನನಗೆ ಮೇಡಮ್ ಜೊತೆ ಮಾತಾಡ್ತಾ ಎಷ್ಟು ಮೆಚ್ಯೂರ್ಡ್ ಆಗಿದ್ದಾರೆ ಅಂದರೆ, ಸಣ್ಣ ವಯಸ್ಸಿಂದ ಹಿಡಿದು ಇಲ್ಲಿವರೆಗೂ ಅವರ ಲೈಫ್ನ ಉತ್ಸಾಹ ಅಂದರೆ ಜೀವನ ಉತ್ಸಾಹ ಎಲ್ಲೂ ಕಡಿಮೆ ಆಗಿಲ್ಲ, ಎಲ್ಲೂ ಡ್ರಾಪ್ ಆಗಕ್ಕೆ ಬಿಟ್ಟಿಲ್ಲ. ಆದರೆ ಅವ್ರು ಯಾವುದು ಸೋಲು ಅಂತ ಅಂದ್ಕೊಂಡಿದ್ರು ಅದನ್ನ ಮೆಟ್ಲು ಮಾಡ್ಕೊಂಡು ಮೇಲೆ ಬಂದಿದ್ದಾರೆ. ಆ್ಯಂಡ್ ಸ್ವಂತ ತಮ್ಮದೇ ಐಡೆಂಟಿಟಿನ ತಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ತಂದೆದು ಏನೇ ಸ್ಟೇಟಸ್ ಇರ್ಬೋದು, ಹಸ್ಬೆಂಡ್ ಏನೇ ಸ್ಟೇಟಸ್ ಇರ್ಬೋದು, ಬಟ್ ನಮ್ಮದು ಅಂತ ಒಂದು ಸ್ಟೇಟಸ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಮೇಡಮ್ ಅವ್ರ ಜೀವನದಲ್ಲಿ ಕಂಡುಕೊಂಡಿದ್ದಾರೆ. ಇನ್ನು ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ ಅವ್ರ ಜೀವನದಲ್ಲಿ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳೋಣ. ಈ ಕಾರ್ಯಕ್ರಮ ನಿಮ್ಗೆ ಖುಷಿಯಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಮಗದಷ್ಟು ಇಂತಹದ್ದೇ ಪ್ರೋಗ್ರಾಮ್ಗಳಿಗೋಸ್ಕರ ಕಾಯ್ತಾ ಇರಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.